ಇವತ್ತಿನ ದಿವಸ ನಾವು ನಿಮಗೆ ತೋರಿಸಲಿಕ್ಕೆ ಹೊರಟಿರುವಂಥದ್ದು ಬಿಸಿಬೇಳೆಭಾತ್ ಪುಡಿ ಮಾಡೋದು ಹೇಗೆ ಅಂತ. ಬನ್ನಿ ಶುರು ಮಾಡ್ಬೋಣ. ಎಲ್ಲ ಹಿಡಿ ಲೆಕ್ಕದಲ್ಲೇ ತೋರಿಸ್ತೀನಿ. ಇದು ನಮ್ಮ ಪುರಾತನ ಒಂದು ವಿಧಾನ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಈ ಹಿಂದೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಸಾರಿನ ಪುಡಿ ಹುರಿಯೋವಾಗೆಲ್ಲ. ನೋಡಿ, ಅದರ ಹಸಿ ಇರೋದ್ರಿಂದ ಆ ಸೌಂಡ್ ಬರುತ್ತೆ ನೋಡಿ, ಉಸ್ ಅಂತ. ಸಿಮ್ಮಲ್ಲಿ ಇಟ್ಕೊಂಡು ಮಸಾಲೆ ಹುರಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಬಿಸಿಬೇಳೆಭಾತ್ ಪುಡಿ ಆರದ ಮೇಲೆ ಪುಡಿ ಮಾಡ್ಕೊಂಬಂದಿದ್ದೀನಿ. ಹೀಗಿದೆ ನೋಡಿ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ಈ ಶ್ರೀ ಕೇಟರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಾವು ನಿಮಗೆ ತೋರಿಸಲಿಕ್ಕೆ ಹೊರಟಿರುವಂಥದ್ದು ಬಿಸಿಬೇಳೆಭಾತ್ ಪುಡಿ ಮಾಡೋದು ಹೇಗೆ ಅಂತ. ಬನ್ನಿ ಶುರು ಮಾಡ್ಬೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ಮೊದಲಿಗೆ ಈ ಸಾರಿ ನೋಡಿ, ನಾವು ಹಿಂದೆ ಎಲ್ಲ ಮಸಾಲೆ ಹುರಿಯುವಾಗ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಕಡಲೆಕಾಯಿ ಎಣ್ಣೆ ಅಂತ ಅನ್ನೋದು 200-220 ರೂಪಾಯಿ ಸಿಗುತ್ತೆ. ಅದು ಎಷ್ಟು ಪ್ಯೂರ್ ಆಗಿರುತ್ತೆ, ಏನು ಎತ್ತ ಅಂತ ಅನ್ನೋದು ನಮಗೆ ಗೊತ್ತಿರಲ್ಲ. ನಾವೇನೋ ಕಡಲೆಕಾಯಿ ಎಣ್ಣೆ ಅಂತ ಮಾರ್ತಾರೆ, ತರ್ತೀವಿ, ಹಾಕ್ತೀವಿ, ಅದು ಒಂದು ಲೆಕ್ಕ. ಆದರೆ ನನಗೆ ಭಾಳ ಅತ್ಯುತ್ತಮವಾದ ಪ್ರಾಡಕ್ಟು ಸತ್ವ ಕಡಲೆಕಾಯಿ ಎಣ್ಣೆ ಸಿಕ್ಕಿದೆ ನಮಗೆ. ಈ ಕಡಲೆಕಾಯಿ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲು, ಪ್ಯೂರ್ ಕಡಲೆಕಾಯಿ ಬೀಜದಿಂದಲೇ ತೆಗೆದಿರೋವಂಥದ್ದು. ಅದರಲ್ಲಿ ಇವತ್ತು ಮಸಾಲೆ ಹುರಿದು ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಈ ಆಯಿಲ್ ಬೇಕು ಅಂತ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ, ವೆಬ್ಸೈಟ್ಗೆ ಇದು ಮಾಡಿ ನೀವು ಆನ್ಲೈನ್ಲೇ ತರಿಸ್ಕೋಬೋದು. ಅಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಕಾಯಿ ಎಣ್ಣೆ ಬೇರೆ, ಕೊಬ್ಬರಿ ಎಣ್ಣೆ ಬೇರೆ, ಇಷ್ಟು ಸಿಗುತ್ತೆ. ಮತ್ತು ಹರಳೆಣ್ಣೆ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ ಎಣ್ಣೆ. ನೋಡಿ, ನಿಮ್ಮ ಎದುರುಗಡೆನೇ ಓಪನ್ ಮಾಡಿ ಹಾಕ್ತಿದ್ದೀನಿ. ಶುರು ಮಾಡೋಣ. ಬಿಸಿಬೇಳೆಭಾತ್ ಪುಡಿ ಹುರಿಯೋದು ಹೇಗೆ ಅಂತ. ಮೊದಲಿಗೆ ಒಂದು 50 ml ಸತ್ವ ಕಡಲೆಕಾಯಿ ಎಣ್ಣೆ ಹಾಕ್ಕೊತಿದ್ದೀನಿ. ನೋಡಿ, ಬಾಣಲೆಗೆ ಹಾಕ್ತಾ ಇದ್ದಂಗೆ ಆ ಕಡಲೆಕಾಯಿ ಎಣ್ಣೆದು ಪ್ಯೂರಿಟಿ, ಆ ಘಮ ನೋಡಿ. ಇದು ಎಲ್ಲೋ ನನಗೆ ನಾವು ಸ್ಟಾರ್ಟಿಂಗಲ್ಲಿ 83ನೇ ಇಸ್ವಿಲಿ